ಮಾಡ್ಬೋದು, ಫೇಶಿಯಲ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಮುಖ ಎಲ್ಲ ತೊಳೆಯೋದು. ಇದು ಮಾಡ್ತೀವಿ ಸರ್, ಈಗ ನಾವು ವ್ಯಾಯಾಮ ಮತ್ತು ಜಿಮ್ ಮಾಡೋದು. ಕರೆಕ್ಟ್, ಒಳ್ಳೆ ಕ್ವಶನ್ನು. ಸೊ ಯೂಶಲಿ ನಾವು ರಿಬ್ ಮಾಡಿರ್ತೀವಿ, ಮಾಡಾಗಿ 4 ವಾರದ ತನಕ ವ್ಯಾಯಾಮ ಮಾಡೋದು, ತುಂಬ ಭಾರ ಎತ್ತೋದು ಮಾಡೋಂಗಿಲ್ಲ. 4 ವಾರದಿಂದ ಒಂದು 6 ವಾರ, ಅಂದರೆ 1 ರಿಂದ 1.5 ತಿಂಗಳ ತನಕ. ಸರಿ, ಊಟ ತಿಂಡಿಗೆ ಯಾವುದೇ ಥರ ರೆಸ್ಟ್ರಿಕ್ಷನ್ ಇರಲ್ಲ. ಸರ್ಜರಿಯಾಗಿ ನೀವು ಅವತ್ತಿನ ದಿನದಿಂದನೇ ನಾರ್ಮಲಾಗಿ ಎಲ್ಲ ಊಟನೂ ಮಾಡ್ಬೋದು. ಊಟಕ್ಕೆ ಯಾವುದೇ ಥರ ರೆಸ್ಟ್ರಿಕ್ಷನ್ ಇರಲ್ಲ. ಹಾಂ, ಅಷ್ಟೇ ಸರ್. ಡೌಟ್ ಭಾರಿ ಒಳ್ಳೆ ಡೌಟ್. ಈ ಸೋಪು ಹಾಕೊಂಡಿದ್ದಾರೆ ಸರ್, ಸೋಪು ಎಲ್ಲ ಅಂದರೆ ಪ್ಲಾಸ್ಟರ್ ಇರೋ ತನಕ ಬೇಡ, ಆದಮೇಲೆ ಎಲ್ಲ 10 ಡೇಸ್ 10 ದಿನ ಆದಮೇಲೆ ಪ್ಲಾಸ್ಟರ್ ತೆಗಿತೀವಿ. ಪ್ಲಾಸ್ಟರ್ ತೆಗೆದು ಇಮಿಡಿಯೇಟಾಗಿ ನೀವು ಮುಖ ಎಲ್ಲ ತೊಳಿಬೋದು. ಏನಪ್ಪ ಅಂದರೆ ಪ್ಲಾಸ್ಟ್ರ್ ಒದ್ದೆ ಆಗಬಾರ್ದು ಅನ್ನೋದನ್ನು ಅಷ್ಟೇ. ಸರಿ, ಈ ಸರ್ಜರಿ ಆದ್ಮೇಲೆ ಸುಮಾರು ಈಗ ಕೆಲವೊಂದು ಜನ ಹೇಳ್ತಾರೆ 3 ತಿಂಗಳ ತನಕ ಇದಾಗ್ತಿರುತ್ತೆ, ಸ್ಟಿಂಗ್ ಆಗ್ತಿರ್ತದೆ. ಇಲ್ಲ, ಆ ಥರದ್ದು ಏನೂ ಇರಲ್ಲ. ನೀವು ಸರ್ಜರಿಯಾಗಿ 3 ದಿನದ ತನಕ, 2 ರಿಂದ 3 ದಿನ 4 ದಿನ ತನಕ ನಿಮ್ಮ ಮೂಗಿಂದ ನೀರು ಬಂದಂಗೆ ಬರ್ತಾ ಇರುತ್ತೆ, ರಕ್ತ ಬರ್ತಿರುತ್ತೆ, ನೀರು ಬರ್ತಿರುತ್ತೆ. ಅದಕ್ಕೆಲ್ಲ ಮೂಗು ಪ್ಯಾಕ್ ಮಾಡಿರ್ತೀವಿ. ತೆಗೆದಾದ್ಮೇಲೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಆ ಥರ ಏನು ಹೊರಗಡೆ ಹೋದ ಬಿಸಿಲು ಜಾಸ್ತಿ ಇದ್ದಾಗ ನಾವು ಯಾಕಂದ್ರೆ ಬಯಲು ಸೀಮೆ ಜನ ಸರ್. ಹೌದು ಹೌದು, ಹೊರಗಡೆ ಬಿಸಿಲು ಜಾಸ್ತಿ ಇರುತ್ತೆ. ಹೊರಗಡೆ ಹೋದಾಗ ಏನೋ ಇಂತಿಷ್ಟು ದಿನ ಏನಾದರೂ ಮತ್ತು ಇಲ್ಲ, ಅದಕ್ಕೂ ಏನು ಸಂಬಂಧ ಇರಲ್ಲ. ಯೂಶ್ವಲಿ ಆ ಥರ ನೀವು ಕೆಲಸ ಎಲ್ಲ ಆರಾಮಾಗಿ ಮಾಡ್ಬೋದು. ಒಂದು ಸರ್ಜರಿ ಆದಮೇಲೆ ಒಂದು 10 ರಿಂದ 15 ದಿನ ನೀವು ಆರಾಮಾಗಿ ರೆಸ್ಟ್ಗೊಂಡು ಒಳ್ಳೇದು. ಅದಾದಮೇಲೆ ಎಲ್ಲ ನೀವು ಹೋಗ್ಬೋದು, ಏನು ತೊಂದರೆ ಇಲ್ಲ. ಒಳ್ಳೆ ಡೌಟ್ ಇತ್ತು, ಭಾರಿ ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವಶನ್ಸ್ ಇನ್ನಂಗೆ. ಮಾಡ್ಕೊತೀನಿ ಬೆಳಗ್ಗೆ ಒಂದು 8-9 ಗಂಟೆ.